ತಮಿಳುನಾಡಿನ ವಿಧಾನಸಭೆ ಗದ್ದಲದಲ್ಲಿ ಓರ್ವ ಶಾಸಕನಿಗೆ ಗಾಯವಾಗಿರುವಂತಹ ಘಟನೆ ನಡೆದಿದೆ. ವಿಧಾನಸಭೆಯಲ್ಲಿ ಶಾಸಕನಿಗೆ ಗಾಯ ಆಗಿರುವಂತದ್ದು. ಆಂಬ್ಯುಲೆನ್ಸ್ನಲ್ಲಿ ಶಾಸಕನನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ತಮಿಳುನಾಡು ವಿಧಾನಸಭೆ ಒಂದೆಡೆ ರಣಾಂಗಣವಾಗಿ ಮಾರ್ಪಟ್ಟಿರುವಂತದ್ದು. ಸಭಾಧ್ಯಕ್ಷರ ಚೇರು ಕುರ್ಚಿಯನ್ನ ಪುಡಿ ಪುಡಿ ಮಾಡಲಾಗಿದೆ. ಮೈಕನ್ನ ಕಿತ್ತೆಸೆದು ಪ್ರತಿಪಕ್ಷಗಳು ಒಂದೆಡೆ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಈ ಎಲ್ಲ ಘಟನೆ ಹಿನ್ನೆಲೆಯಲ್ಲಿ ಒಬ್ಬ ಶಾಸಕನಿಗೆ ಗಾಯವಾಗಿರುವಂತದ್ದು ಕೂಡ. ಶಾಸಕ ಕೆ ಪಾಂಡಿಯನ್ಗೆ ಗಾಯವಾಗಿದ್ದು ಆಂಬ್ಯುಲೆನ್ಸ್ನಲ್ಲಿ ಶಾಸಕರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಆಂಬ್ಯುಲೆನ್ಸ್ನಲ್ಲಿ ಶಾಸಕರೊಬ್ಬನನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶಾಸಕರೊಬ್ಬರಿಗೆ ಗಾಯವಾಗಿರುವಂತಹ ಘಟನೆ ನಡೆದಿರುವಂತದ್ದು. ವಿಧಾನಸಭೆಯ ಗದ್ದಲದಲ್ಲಿ ಓರ್ವ ಶಾಸಕರಿಗೆ ಗಾಯವಾಗಿದ್ದು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡಲಾಗಿದೆ. ಸ್ಥಳದಲ್ಲಿ ಈಗ 500ಕ್ಕೂ ಹೆಚ್ಚು ಪೊಲೀಸರು ಇದ್ದಾರೆ. ಸುತ್ತಮುತ್ತ ಭಾರೀ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಆದರೂ ಕೂಡ ಒಂದೆಡೆ ವಿಧಾನಸಭೆ ರಣಾಂಗಣವಾಗಿ ಮಾರ್ಪಡ್ತು. ಈ ಸಂದರ್ಭದಲ್ಲಿ ಓರ್ವ ಶಾಸಕನಿಗೆ ಗಾಯವಾಗಿರುವಂತದ್ದು. ಹೀಗಾಗಿ ಶಾಸಕನನ್ನ ಆಸ್ಪತ್ರೆಗೆ ಕೂಡ ಕರೆದೊಯ್ಯಲಾಗಿದೆ. ರಾಜಕೀಯ ಹೈಡ್ರಾಮಾ ವಿಧಾನಸಭೆಯಲ್ಲೂ ಕೂಡ ಮುಂದುವರೆದಿರುವಂತದ್ದು. ನಿಜಕ್ಕೂ ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ತಿಳಿತಾ ಇಲ್ಲ. ಒಂದೆಡೆ ಸ್ಪೀಕರ್ ತಮ್ಮ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನೊಂದೆಡೆ ಪಳನಿಸ್ವಾಮಿ ಬಣ ಹಾಗೆ ಪನ್ನೀರ್ ಸೆಲ್ವಂ ಬಣ ಕೂಡ ವಾಗ್ದಾಳಿಗಳನ್ನ ಪರಸ್ಪರ ಮಾಡ್ಕೊಳ್ತಾ ಇರುವಂತದ್ದು. ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಪೊಲೀಸರ ಭೇಟಿ ಕೂಡ ಆಗಿದೆ. ನಾವು ನೋಡ್ತಾ ಇರಬಹುದು ವಿಧಾನಸಭೆಯಲ್ಲಿ ಯಾವ ರೀತಿ ಮಾತಿಗೆ ಮಾತು ಅಲ್ಲಿ ಬೆಳೆದಿದೆ ಅನ್ನೋದನ್ನ, ಯಾವ ಮಟ್ಟಿಗೆ ಅಲ್ಲಿ ಮಾತು ಬೆಳೆದಿದೆ. ಚೇರು ಕುರ್ಚಿಗಳನ್ನ ಕೂಡ ಅಲ್ಲಿ ಪುಡಿ ಪುಡಿ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಓರ್ವ ಶಾಸಕನಿಗೆ ಗಾಯವಾಗಿದೆ. ಸಭಾಧ್ಯಕ್ಷರ ಚೇರನ್ನ ಹಾಗೆ ಕುರ್ಚಿಯನ್ನ ಪುಡಿ ಪುಡಿ ಮಾಡಿದ್ದಾರೆ. ಮೈಕನ್ನ ಕಿತ್ತೆಸೆದು ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ತರಾತುರಿಯಲ್ಲಿ ಒಂದೆಡೆ ವಿಶ್ವಾಸಮತ ಯಾಚನೆ ಆಗ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬಂದಿರುವಂತದ್ದು. ಇನ್ನೊಂದೆಡೆ ಡಿಎಂಕೆ ಸೆಲ್ವಂ ಬಣಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ನಾವು ನೋಡ್ತಾ ಇರಬಹುದು ಅಲ್ಲಿ ಯಾವ ರೀತಿ ತಳ್ಳಾಟ ನೂಕಾಟ ನಡೆದಿದೆ ಅನ್ನುವಂಥದ್ದನ್ನ. ಈ ಸಂದರ್ಭದಲ್ಲಿ ಓರ್ವ ಶಾಸಕನಿಗೆ ಗಾಯವಾಗಿದೆ. ಹಾಗಾಗಿ ಆಂಬ್ಯುಲೆನ್ಸ್ನಲ್ಲಿ ಶಾಸಕನನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ತಮಿಳುನಾಡು ವಿಧಾನಸಭೆಯಲ್ಲಿ ಈ ರೀತಿ ಗದ್ದಲ ಕೋಲಾಹಲ ಏರ್ಪಟ್ಟಿದ್ದು ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಚೇರು ಹಾಗೆ ಕುರ್ಚಿಗಳನ್ನ ಪುಡಿ ಪುಡಿ ಮಾಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಈ ಮೂಲಕ ತಮಿಳುನಾಡು ವಿಧಾನಸಭೆ ಆ ಒಂದು ಚಿತ್ರಣ ಒಂದು ರೀತಿ ರಣಾಂಗಣದಂತೆ ಕಾಣ್ತಾ ಇರುವಂತದ್ದು. ಮಧ್ಯಾಹ್ನ 1 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿತ್ತು. ಕಲಾಪ ಶುರುವಾದ ನಂತರ ಮತ್ತೆ ಏನಾಗುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಇನ್ನೊಂದೆಡೆ ಸ್ಪೀಕರ್ ಅವರ ಒಂದು ನಡೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಡಿಎಂಕೆ ಶಾಸಕರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಪೀಕರ್ ಬಹುಮತ ಸಾಬೀತು ಪ್ರಕ್ರಿಯೆಗೆ ಚಾಲನೆ ನೀಡಿದ ನಂತರ ಇದನ್ನ ಒಪ್ಪಿಲ್ಲ. ಅವರು ಗೌಪ್ಯ ಮತದಾನಕ್ಕೆ ಆಗ್ರಹಿಸ್ತಾ ಇದ್ರು ಕೂಡ ಸ್ಪೀಕರ್ ಅವರು ಮೊದಲಿಗೆ ವಿಧಾನಸಭೆಗೆ ಹಾಜರಾಗಿರುವ ಶಾಸಕರ ಲೆಕ್ಕವನ್ನ ಆರಂಭಿಸ್ತಾರೆ. ನಂತರ 6 ಹಂತಗಳಲ್ಲಿ ಮತದಾರರ ಎಣಿಕೆ ಕಾರ್ಯ ನಡೆಸಲು ಶುರು ಮಾಡ್ತಾರೆ. ಮೊದಲ ಹಂತದಲ್ಲಿ 38 ಶಾಸಕರು ಪಳನಿಸ್ವಾಮಿ ಅವರ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಹೀಗೆ ಬಹಿರಂಗವಾಗಿ ಮತದಾನ ನಡೀತಾ ಇರುವುದನ್ನ ಡಿಎಂಕೆ ಸದಸ್ಯರು ಆಕ್ಷೇಪಿಸುತ್ತಾರೆ. ನಂತರ ಸದನದಲ್ಲಿ ಗದ್ದಲವನ್ನ ಆರಂಭಿಸುತ್ತಾರೆ. ಸದನದ ಆಸನಗಳ ಮುಂದಿದ್ದ ಮೈಕು, ಕುರ್ಚಿ, ಮೇಜುಗಳನ್ನ ಉರುಳಿಸಿ ದಾಂಧಲೆಯನ್ನ ಕೂಡ ಮಾಡಲಾಯಿತು. ತೀರಾ ಈ ಒಂದು ಪರಿಸ್ಥಿತಿ ಇನ್ನು ಹತೋಟಿಗೆ ಬರೋಲ್ಲ ಅನ್ನುವಂತಹ ಸಂದರ್ಭದಲ್ಲಿ 1 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿತ್ತು. ನಾವು ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಒಂದು ಹೈಡ್ರಾಮಾಕ್ಕೆ ಅಲ್ಲಿ ಸಾಕ್ಷಿಯಾಗಿದೆ. ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಯಾವ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನ.
ವಿಧಾನಸಭೆಯಲ್ಲಿ ಯಾವ ರೀತಿ ಸಭಾಧ್ಯಕ್ಷರ ಒಂದು ಮೇಜು ಕುರ್ಚಿಗಳನ್ನ ತಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪರಸ್ಪರ ಅವರನ್ನ ಹಿಡಿದು ಕೂಡ ತಳ್ಳಾಡಿರುವಂತಹ ಘಟನೆ ಅಲ್ಲಿ ನಡೆದಿರುವಂತದ್ದು ನಾವು ನೋಡ್ತಾ ಇರಬಹುದು. ಯಾವ ರೀತಿ ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಪೀಕರ್ ನಡೆ ಅನ್ನುವಂಥದ್ದನ್ನ. ನಂತರ ಸಾಕಷ್ಟು ಸೆಕ್ಯೂರಿಟಿಗಳ ಮೂಲಕ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ವಿಧಾನಸಭೆಯಲ್ಲಿ ಭಾರೀ ಕೋಲಾಹಲ ಆಗಿದ್ದು, ಗದ್ದಲ ಕೂಡ ಏರ್ಪಟ್ಟಿತ್ತು. ಇನ್ನು ಈ ಕೋಲಾಹಲದಿಂದಾಗಿ ಘಟನೆಯಲ್ಲಿ ಒಬ್ಬ ಶಾಸಕ ಕೂಡ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಸ್ಪೀಕರ್ ಸ್ಥಾನದ ಮುಂದೆ ಡಿಎಂಕೆ ಶಾಸಕರು ಒಂದ್ ಕಡೆ ಜಮಾಯಿಸ್ತಾರೆ. ನಂತರ ಸ್ಪೀಕರ್ ನಡೆ ವಿರುದ್ಧ ಘೋಷಣೆಯನ್ನ ಕೂಗಲಾಗುತ್ತೆ. ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ನಡೆದು ಅಲ್ಲಿ ಸ್ಪೀಕರ್ ಅವರನ್ನ ತಳ್ಳಾಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅವರ ಕುರ್ಚಿ ಮೇಜುಗಳನ್ನ ಕುಟ್ಟಿ ಪುಡಿ ಮಾಡಲಾಗಿದೆ. ಹಾಗೆ ಮೈಕನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ಬರದಂತಹ ಒಂದು ಸಂದರ್ಭ ಅಲ್ಲಿ ಕ್ರಿಯೇಟ್ ಆಯಿತು. ನಂತರ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ಇವತ್ತು ಬೆಳಿಗ್ಗೆ ವಿಧಾನಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಪಳನಿಸ್ವಾಮಿ ಅವರ ಸರ್ಕಾರದ ಬಹುಮತ ಸಾಬೀತು ಮಾಡುವಂತಹ ಸಂದರ್ಭದಲ್ಲಿ ಡಿಎಂಕೆ ಸದಸ್ಯರು ತಮ್ಮ ಆಸನಗಳ ಮುಂದಿದ್ದ ಮೈಕ್ಗಳನ್ನ ಕಿತ್ತು ಹಾಕಿ ಮೇಜುಗಳನ್ನ ಉರುಳಿ ದಾಂಧಲೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಮಾತಿಗೆ ಮಾತು ಕೂಡ ಬೆಳೆದಿತ್ತು. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಹೀಗಾಗಿ ಮಧ್ಯಾಹ್ನಕ್ಕೆ ಕಲಾಪವನ್ನ ಮುಂದೂಡಲಾಯಿತು. ನಾವು ನೋಡ್ತಾ ಇರಬಹುದು ಯಾವ ಮಟ್ಟಿಗೆ ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಮಾತಿನ ಚಕಮಕಿಯಿಂದಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಎದುರಾಯಿತು ಅನ್ನುವಂಥದ್ದನ್ನ ಮಧ್ಯಾಹ್ನ 1 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಇನ್ಪುಟ್ ಹೆಡ್ ಆದಂತಹ ಅಭಿನಂದನ. ಸಾಕಷ್ಟು ಕೋಲಾಹಲ ಗದ್ದಲ ಏರ್ಪಟ್ಟಿತ್ತು. ನಂತರ ಸಭಾಧ್ಯಕ್ಷರನ್ನೇ ಅಲ್ಲಿ ತಳ್ಳಾಡಿ ಮೇಜು ಕುರ್ಚಿಗಳನ್ನ ಕುಟ್ಟಿ ಪುಡಿ ಮಾಡಿದ್ದಾರೆ. ಸಾಕಷ್ಟು ರಣಾಂಗಣವಾಗಿ ಮಾರ್ಪಟ್ಟಿದೆ. 1 ಗಂಟೆಗೆ ಕಲಾಪ ಮುಂದೂಡಲಾಯಿತು. ಮತ್ತೆ ಎಷ್ಟೊತ್ತಿಗೆ ಶುರುವಾಗುತ್ತೆ ಕಲಾಪ, ಮುಂದಾದ್ರೂ ಏನಾಗಬಹುದು ಅಂತ ವಿಶ್ವಾಸ ಮತ ಯಾಚನೆಗಾಗಿ ಇವತ್ತು ಕರೆದಿದ್ದಂತ ವಿಧಾನಸಭೆ ಅಧಿವೇಶನ ತಮಿಳುನಾಡಿನಲ್ಲಿ ರಣಾಂಗಣವಾಗಿ ಮಾರ್ಪಟ್ಟಿದೆ. ಸ್ಪೀಕರ್ ಅವರ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಪಕ್ಷ ಡಿಎಂಕೆ ಹಾಗೂ ಪನ್ನೀರ್ ಸೆಲ್ವಂ ಬೆಂಬಲಿಗರು ಸರ್ಕಾರ ಮತ್ತೆ ಸ್ಪೀಕರ್ ಧನ್ಪಾಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ರಾಜಸ್ಥಾನಕ್ಕೆ ಮತ್ತೆ ಸದನದಲ್ಲಿ ಪನ್ನೀರ್ ಸೆಲ್ವಂಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂತ ಡಿಎಂಕೆ ಮತ್ತೆ ಪನ್ನೀರ್ ಸೆಲ್ವಂ ಅವರ ಪ್ರಸ್ತಾವವನ್ನ ಸ್ಪೀಕರ್ ಪರಿಗಣಿಸಲಿಲ್ಲ. ಮತ್ತೆ ರಹಸ್ಯ ಮತದಾನಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೂಡ ಕೊಡ್ಲಿಲ್ಲ. ರೆಸಾರ್ಟ್ ರಾಜಕಾರಣದ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬಾರದು ಅಂತಕ್ಕಂತ ಇದನ್ನ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಾನು ರಹಸ್ಯ ಮತದಾನಕ್ಕೆ ಅವಕಾಶ ಕೊಡಲ್ಲ, ತಲೆ ಎಣಿಕೆಯ ಮೂಲಕವೇ ನಾನು ಮತದಾನವನ್ನು ಮಾಡ್ತೇನೆ ಅಂತಕ್ಕಂಥದ್ದು ನಡೀತು. ಗದ್ದಲದ ನಡುವೆಯೇ ಮೊದಲ ಹಂತದ ಮತದಾನ ಕೂಡ ಇವತ್ತು ವಿಧಾನಸಭೆಯಲ್ಲಿ ನಡೆದಿತ್ತು. ಆದ್ರೆ ನಂತರ ಪ್ರತಿಪಕ್ಷ ನಾಯಕ ಸ್ಟಾಲಿನ್ ಅವರಿಗೆ ವಿಧಾನಸಭೆಯಲ್ಲಿ ಮಾತನಾಡ್ಲಿಕ್ಕೆ ಸ್ಪೀಕರ್ ಧನ್ಪಾಲ್ ಅವಕಾಶವನ್ನು ಮಾಡಿಕೊಟ್ರು. ಈ ವೇಳೆ ಶಾಸಕರ ಸಂವಿಧಾನಿಕ ಹಕ್ಕನ್ನ ಇಲ್ಲಿ ಕಿತ್ಕೊಳ್ಳಲಾಗ್ತಾ ಇದೆ. ಶಾಸಕರನ್ನ ಕೈದಿಗಳಂತೆ ಪೊಲೀಸರ ಭದ್ರತೆಯಲ್ಲಿ ಕರೆತರಲಾಗ್ತಾ ಇದೆ. ಪನ್ನೀರ್ ಸೆಲ್ವಂ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಸದನದಲ್ಲಿ. ಹಾಗೇನೆ ರಹಸ್ಯ ಮತದಾನಕ್ಕೆ ಪನ್ನೀರ್ ಸೆಲ್ವಂ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತನ್ನ ರಾಜಕೀಯ ಲಾಭವನ್ನ ಪಡೆಯುವ ನಿಟ್ಟಿನಲ್ಲಿ ಪನ್ನೀರ್ ಸೆಲ್ವಂ ಪರ ಡಿಎಂಕೆ ನಾಯಕ ಸ್ಟಾಲಿನ್ ಕೂಡ ಬ್ಯಾಟಿಂಗ್ ಮಾಡಿದ್ರು. ಈ ವೇಳೆ ವಿರೋಧ ವ್ಯಕ್ತಪಡಿಸಿದ ಆಡಳಿತ ಪಕ್ಷದ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸ್ಪೀಕರ್ ಇಲ್ಲಿ ನನ್ನ ಮಾತೆ ಅಂತಿಮ, ನನ್ನ ತೀರ್ಮಾನ ಅಂತಿಮ, ಯಾವುದೇ ಕಾರಣಕ್ಕೂ ಗೌಪ್ಯ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತಕ್ಕಂಥ ನಿರ್ಧಾರವನ್ನ ಪ್ರಕಟಣೆ ಮಾಡಿದ್ರು. ಈ ವೇಳೆ ಸರ್ಕಾರ ಮತ್ತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ಮತ್ತೆ ಗದ್ದಲ ಉಂಟಾಗಿತ್ತು. ನಂತರ ಪನ್ನೀರ್ ಸೆಲ್ವಂ ಕೂಡ ವಿಧಾನಸಭೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ವೇಳೆಯಲ್ಲಿ ಪನ್ನೀರ್ ಸೆಲ್ವಂ ಕೂಡ ಗೌಪ್ಯ ಮತದಾನಕ್ಕೆ ಮನವಿ ಮಾಡಿಕೊಂಡ್ರು. ಯಾವುದೇ ಕಾರಣಕ್ಕೂ ಬಹಿರಂಗ ಮತದಾನ ಮಾಡಬಾರದು, ಗೌಪ್ಯ ಮತದಾನವನ್ನ ಮಾಡಬೇಕು ಅಂತಕ್ಕಂಥ ಇದನ್ನ ಮಾಡಿ ರೆಸಾರ್ಟ್ ನಲ್ಲಿ ಶಾಸಕರನ್ನ ಅಕ್ರಮವಾಗಿ ಬಂಧಿಸಲಾಗಿತ್ತು. ಎಲ್ಲರಿಗೂ ತಿಳಿದಂತ ವಿಷಯವೇ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದ ವೇಳೆ ಸ್ಪೀಕರ್ ಧನ್ಪಾಲ್ ರೆಸಾರ್ಟ್ ನ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಡಿ, ಇಲ್ಲಿ ನನ್ನ ತೀರ್ಪೇ ಅಂತಿಮ, ನನ್ನನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ನನ್ನ ತೀರ್ಪನ್ನ, ನನ್ನ ಆದೇಶವನ್ನ ಯಾರೂ ಪ್ರಶ್ನಿಸುವಂತಿಲ್ಲ,
ತಲೆ ಎಣಿಕೆ ಮೂಲಕವೇ ನಾನು ಬಹುಮತದ ಮತ ಎಣಿಕೆಯನ್ನ ಮಾಡ್ತೇನೆ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಾಗ ಸರ್ಕಾರ ಮತ್ತೆ ಪ್ರತಿಪಕ್ಷಗಳ ನಡುವೆ ತೀವ್ರ ಗದ್ದಲ ಮತ್ತೆ ಮಾತಿನ ಚಕಮಕಿ ನಿರ್ಮಾಣ ಆಯಿತು. ಆ ವೇಳೆ ಸ್ಪೀಕರ್ ಸಮಾಧಾನ ಯತ್ನವನ್ನ ಯಾರು ಗಣನೆಗೆ ತಗೊಳ್ಳಿಲ್ಲ ಮತ್ತೆ ಸ್ಪೀಕರ್ ಅವರು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ, ಸರ್ಕಾರದ ಪರವಾಗಿ ಸ್ಪೀಕರ್ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿ ಸದನದಲ್ಲಿ ಗದ್ದಲ ನಿರ್ಮಾಣ ಆಯಿತು. ಈ ವೇಳೆ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಗದ್ದಲ ನಿರ್ಮಾಣ ಸ್ಥಾನದಲ್ಲೇ ನಡೀತು. ಸ್ಪೀಕರ್ ಧನ್ಪಾಲ್ ಕೂತಿದ್ದಂತ ಚೇರು ಮೇಜು ಮತ್ತೆ ಅವರ ಸ್ಪೀಕರ್ ಮೈಕ್ ಅನ್ನ ಕಿತ್ತೆಸೆದು ಡಿಎಂಕೆ ಕಾರ್ಯಕರ್ತರು ಒಂದ್ ರೀತಿ ಪುಂಡಾಟವನ್ನು ವಿಧಾನಸಭೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಈ ವೇಳೆ ಪನ್ನೀರ್ ಸೆಲ್ವಂ ಬೆಂಬಲಿಗರು ಕೂಡ ಕೆಲವು ಭಾಗಿಯಾಗಿದ್ರು. ಸ್ಪೀಕರ್ ಧನ್ಪಾಲ್ ಅವರನ್ನ ಎಳೆದಾಡುವ ಹಂತಕ್ಕೂ ಕೂಡ ಈ ಪ್ರತಿಪಕ್ಷಗಳ ಗಲಾಟೆ ಹೋಗಿತ್ತು. ಸ್ಪೀಕರ್ ಅವರ ನಿರ್ಧಾರವನ್ನು ತಕ್ಷಣ ಬದಲಾಯಿಸಬೇಕು, ತರಾತುರಿಯಲ್ಲಿ ಬಹುಮತ ಸಾಬೀತಿಗೆ ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನ ಅಭಿನಂದನ್, ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ತಮಿಳುನಾಡು ವಿಧಾನಸಭೆ ಕಲಾಪ ಪುನರಾರಂಭ ಆಗಿದೆ, ಏನು ಕಲಾಪವನ್ನ ಮುಂದೂಡಲಾಗಿತ್ತು, ಈಗ ಆರಂಭ ಆಗಿರುವಂತದ್ದು. ಹಾಗಿದ್ರೆ ಮುಂದಿನ ಸ್ಪೀಕರ್ ನಡೆ ಏನಾಗಿರುತ್ತೆ? ಇಷ್ಟೆಲ್ಲ ಆದ್ಮೇಲೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ, ಇಷ್ಟೆಲ್ಲಾ ಗದ್ದಲ ಆಗಿದೆ, ಮುಂದೆ ಏನಾಗಬಹುದು, ಏನೆಲ್ಲ ಸಾಧ್ಯತೆಗಳಿದೆ ಅಂತ? ಐಶ್ವರ್ಯ, ಈಗಷ್ಟೇ ಈ ಘಟನೆ ಹಿನ್ನೆಲೆಯಲ್ಲಿ ಸದನ ನಾಯಕರ ಸಭೆಯನ್ನ ಕರೆದಂತ ಸ್ಪೀಕರ್ ಧನ್ಪಾಲ್ ಇಬ್ಬರು ಫ್ಲೋರ್ ಲೀಡರ್ಗಳ ಒಂದು ಮನವೊಲಿಕೆಯನ್ನ ಮಾಡಿಸಿ ಬಹುಮತ ಸಾಬೀತಿಗೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಪ್ರತಿಪಕ್ಷಗಳು ಸ್ಪೀಕರ್ ಅವರ ಸಭೆ ವೇಳೆ ಕೂಡ ಬಹುಮತ ಸಾಬೀತು ಪ್ರಕ್ರಿಯೆಯನ್ನ ಮುಂದೂಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಸದನ ನಾಯಕರ ಸಭೆಯಲ್ಲಿ ಯಾವ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನ ಸ್ಪಷ್ಟವಾಗಿ ಹೊರಬರದೆ ಹೋದ್ರು ಕೂಡ ಈಗಷ್ಟೇ ವಿಧಾನಸಭೆ ಕಲಾಪ ಮತ್ತೆ ಆರಂಭ ಆಗಿದೆ. ಯಾವುದೇ ಗದ್ದಲ ಇಲ್ಲದೆ ಕಲಾಪ ಸುಸೂತ್ರವಾಗಿ ನಡೀತದ ಅಂತಕ್ಕಂಥದ್ದು ಕೂಡ ಕುತೂಹಲದ ಘಟ್ಟ. ಈಗ ಮತ್ತೆ ಬಹುಮತ ಸಾಬೀತು ಪ್ರಕ್ರಿಯೆ ಮುಂದುವರಿತದ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಈಗಷ್ಟೇ ಸದನದ ಬೆಲ್ ಆಗಿದೆ, ಈಗಷ್ಟೇ ಸದನ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೀತದೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು. ಸದನ ಆರಂಭ ಆದ ನಂತರ ಈಗಷ್ಟೇ ಸದನಕ್ಕೆ ಶಾಸಕರು ಒಬ್ಬೊಬ್ಬರಿಗೆ ಒಳ ಬರ್ತಾ ಇದ್ದಾರೆ. ಒಳ ಬಂದ ನಂತರ ಮತ್ತೊಮ್ಮೆ ಗದ್ದಲ ಏರ್ಪಾಡಾಗುತ್ತಾ ಅಥವಾ ಡಿಎಂಕೆ ಶಾಸಕರ ವಿರುದ್ಧ ಸ್ಪೀಕರ್ ಅವರನ್ನು ಎಳೆದಾಡಿದ ಹಾಗೂ ಸದನದಲ್ಲಿ ಗದ್ದಲ ಮಾಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರ ಅಂತಕ್ಕಂಥ ಸಾಧ್ಯತೆಗಳು ಇದೆ. ಡಿಎಂಕೆ ಶಾಸಕರ ಒಂದು ಕ್ರಮವನ್ನು ಖಂಡಿಸಿ ಶಾಸಕರು ಅವರನ್ನ ಅಮಾನತು ಕೂಡ ಒಂದು ದಿನದ ಮಟ್ಟಿಗೆ ಅಥವಾ ಒಂದು ವಾರದ ಮಟ್ಟಿಗೆ ಅಮಾನತು ಕೂಡ ಮಾಡ್ಲಿಕ್ಕೆ ಸ್ಪೀಕರ್ ಅವರಿಗೆ ಪವರ್ ಇದೆ. ಯಾವ ರೀತಿ ಡಿಎಂಕೆ ಶಾಸಕರು ಸದನ ಆರಂಭ ಆದ ನಂತರ ವರ್ತಿಸ್ತಾರೆ, ಆ ನಂತರ ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸ್ಪೀಕರ್ ತಮ್ಮ ತೀರ್ಮಾನವನ್ನು ಕೈಗೊಳ್ತಾರೆ. ಆ ಎಲ್ಲ ಬೆಳವಣಿಗೆಗಳ ನಂತರ ಇವತ್ತು ಬಹುಮತ ಸಾಬೀತು ಪ್ರಕ್ರಿಯೆ ಮತ್ತೆ ಮುಂದುವರಿತದೆ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಐಶ್ವರ್ಯ. ಓಕೆ ಅಭಿನಂದನ್, ಈಗಾಗಲೇ ಏನು ಶಾಸಕರು ಗೌಪ್ಯ ಮತದಾನವನ್ನ ಮಾಡಿದ್ರೆ ಒಂದ್ ರೀತಿ ಲೆಕ್ಕಾಚಾರ ಆಗ್ತಾ ಇತ್ತು, ತಲೆ ಎಣಿಕೆ ಪ್ರಕಾರ ಮಾಡಿದ್ರೆ ಅಲ್ಲಿ ಲೆಕ್ಕಾಚಾರ ಉಲ್ಟಾಗುವಂತ ಚಾನ್ಸಸ್ ಕೂಡ ಇತ್ತು. ಹಾಗಿದ್ರೆ ಇಲ್ಲಿ ಮುಂದೆ ಮತ್ತೆ ತಲೆ ಎಣಿಸಿ ಎಣಿಕೆಯನ್ನ ಮಾಡ್ತಾರಾ ಅಥವಾ ಮತ್ತೆ ಗೌಪ್ಯ ಮತದಾನಕ್ಕೆ ಏನಾದ್ರು ಅವಕಾಶ ಕೊಡಬಹುದಾ? ಇಷ್ಟೆಲ್ಲ ಪಟ್ಟು ಹಿಡಿದ ನಂತರ ಯಾವ್ಯಾವ ಶಾಸಕರ ನಡೆ ಏನಾಗಿರಬಹುದು ಅಂತ, ಹೇಗೆ ಎಣಿಸಬಹುದು ಇದನ್ನ ಅಂತ? ಎಸ್ ಐಶ್ವರ್ಯ, ಈ ಸದನ ನಾಯಕರ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳಿಗೆ ಬಂದಿದ್ದಾರೆ ಅಥವಾ ಸದನ ಸಭೆ ಸಫಲವಾಗಿದೆ ವಿಫಲ ಆಗಿದೆ ಅನ್ನತಕ್ಕಂಥ ಮಾಹಿತಿ ಇವರಿಗೆ ಮಾಧ್ಯಮಗಳಿಗೆ ಅಲ್ಲಿ ಹೊರಗಡೆ ಗೊತ್ತಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಿನ್ನೆಲೆಯಲ್ಲಿ ಇವಾಗ ಸ್ಪೀಕರ್ ಅವರನ್ನು ಎಳೆದಾಡಿದ ಅಥವಾ ಸ್ಪೀಕರ್ ಕಚೇರಿ ವಿಧಾನಸಭೆಯಲ್ಲಿ ನಡೆದಂತ ದಾಂಧಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಗೌಪ್ಯ ಮತದಾನಕ್ಕೆ ಅವಕಾಶ ಕೊಡ್ತಾರ ಅನ್ನುವಂಥದ್ದು ಕೂಡ ಕುತೂಹಲವನ್ನ ಮೂಡಿಸಿದೆ. ಈ ಬಹುಮತ ಸಾಬೀತು ಪ್ರಕ್ರಿಯೆ ಅಷ್ಟೇ ಯಾವ ರೀತಿಯ ತಲೆ ಎಣಿಕೆಯ ಮತದಾನ ನಡೀತದ ಅಥವಾ ಗೌಪ್ಯ ಮತದಾನ ನಡೀತದ ಅಂತಕ್ಕಂಥದ್ದು ಕೂಡ ತೀವ್ರಕ್ಕೆ ಕುತೂಹಲ ಮೂಡಿಸಿರೋದು. ಗೌಪ್ಯ ಮತದಾನಕ್ಕೆ ಅವಕಾಶವನ್ನು ನೀಡಿದ್ದೇ ಆದಲ್ಲಿ ಆಡಳಿತ ಪಕ್ಷದ ಶಾಸಕರುಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅಂತಕ್ಕಂಥದ್ದು ಕೂಡ ಹಲವು ಕುತೂಹಲವನ್ನು ಮೂಡಿಸಿದೆ. ಅಥವಾ ಸದ್ಯಕ್ಕೆ ಬಹುಮತ ಪ್ರಕ್ರಿಯೆಯನ್ನ ಮುಂದೂಡಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಮುಂದೇನಾದ್ರೂ ಮಾಡಬಹುದು ಅಂತಕ್ಕಂಥದ್ದು, ಅಥವಾ ಸದನ ಆರಂಭ ಆದ ನಂತರ ಡಿಎಂಕೆ ಶಾಸಕರ ಯಾವೆಲ್ಲ ಬೆಳವಣಿಗೆಗಳು ನಡೀತವೆ ಅಂತ. ಗೌಪ್ಯ ಮತದಾನ ಮಾಡಿದ್ದೇ ಆದಲ್ಲಿ ಒಂದು ರೀತಿ ಪನ್ನೀರ್ ಸೆಲ್ವಂಗೆ ವರವಾದಾನ ಆಗಬಹುದು ಅಂತಕ್ಕಂಥ ಅನುಮಾನದ ಹಿನ್ನೆಲೆಯಲ್ಲೇ ಗೌಪ್ಯ ಮತದಾನಕ್ಕೆ ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದು ಒಂದು ರೀತಿ ಸತ್ಯವೂ ಕೂಡ ಹೌದು. ಒಂದು ವೇಳೆ ಗೌಪ್ಯ ಮತದಾನವನ್ನ ಮಾಡಿದ್ದೇ ಆದಲ್ಲಿ ಕೇವಲ 6 ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರೆ ಪಳನಿಸ್ವಾಮಿಗೆ ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪಲಿದೆ. ಈ ಹಿನ್ನೆಲೆಯಲ್ಲೇ ಸರ್ಕಾರ ಗೌಪ್ಯ ಮತದಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ತಲೆ ಎಣಿಕೆ ಮೂಲಕವೇ ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕಡೆ ಒತ್ತಡವನ್ನು ಹೇರಿತ್ತು. ಆದ್ರೆ ಸ್ಪೀಕರ್ ಈಗ ವಿಧಾನಸಭೆ ಆರಂಭ ಆದ ತಕ್ಷಣ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದೇ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಸ್ಪೀಕರ್ ಇನ್ನು ಆ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಈವರೆಗೆ ತಾಳಿಲ್ಲ. ಯಾವ ನಿರ್ಧಾರವನ್ನ ತಗೊಳ್ತಾರೆ ಸ್ಪೀಕರ್ ಅನ್ನುವಂತ ಎಲ್ಲರ ಚಿತ್ತ ಕಾದಿದೆ. ಈ ವಿಧಾನಸಭೆ ಕಲಾಪ ಈಗ ಆರಂಭ ಆಗಿದೆ. ಆರಂಭ ಆದ ನಂತರ
ಭದ್ರತೆಯಲ್ಲಿ ಈಗ ಆಲ್ರೆಡಿ ಸ್ಪೀಕರ್ ಮಾರ್ಷಲ್ಗಳ ಭದ್ರತೆಯಲ್ಲಿ ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. ಯಾವ ರೀತಿ ರೂಲಿಂಗ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಧನ್ಯವಾದ ಅಭಿನಂದನ್ ಮಾಹಿತಿಗಾಗಿ. ಒಟ್ಟಾರೆ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಹೈ ಡ್ರಾಮಾ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದಕ್ಕೆ ಯಾವಾಗ ತೆರೆ ಬೀಳುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಗುಪ್ತ ಮತದಾನಕ್ಕೆ ಅವಕಾಶ ನೀಡಬೇಕು ಅಂತ ಒಂದೆಡೆ ಒಂದು ಬಣ ಪಟ್ಟನ್ನ ಹಿಡಿದಿದ್ರೆ, ಇನ್ನೊಂದೆಡೆ ಸ್ಪೀಕರ್ ಇದಕ್ಕೆ ಒಪ್ಪಿಲ್ಲ. ಹೀಗಾಗಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಲ್ಲಿ ಸಾಕಷ್ಟು ಗದ್ದಲವನ್ನ ಏರ್ಪಡ್ತು. ಗದ್ದಲ ಏರ್ಪಟ್ಟ ನಂತರ ಸಭಾಧ್ಯಕ್ಷರ ಕುರ್ಚಿ ಹಾಗೆ ಮೇಜುಗಳನ್ನ ಕುಟ್ಟಿ ಪುಡಿ ಮಾಡಿದ್ದಾರೆ. ನಂತರ ಮೈಕನ್ನ ಕಿತ್ತಿಸಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಕಲಾಪವನ್ನ 1 ಗಂಟೆಗೆ ಮುಂದೂಡಲಾಗಿತ್ತು. ಈಗ ಕಲಾಪ ಪುನರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಮುಂದೆ ಏನಾಗಬಹುದು, ಮತ್ತೆ ಗುಪ್ತ ಮತದಾನಕ್ಕೆ ಏನಾದ್ರೂ ಅವಕಾಶ ನೀಡ್ತಾರಾ ಅಥವಾ ಮತ್ತೆ ಏನಾದ್ರೂ ತಲೆ ಎಣಿಕೆ ಮೂಲಕ ಅಲ್ಲಿ ಮತದಾನಕ್ಕೆ ಪ್ರಕ್ರಿಯೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ.